ಕಳೆದ ಒಂದು 5-6 ವರ್ಷಗಳಿಂದ ಭಾರತೀಯ ಯೂತ್ಸ್ಗಳಲ್ಲಿ ಒಂದು ತುಂಬಾ ಡೇಂಜರಸ್ ಆಗಿರುವ ಖತರ್ನಾಕ್ ಆಗಿರುವ ಮೈಂಡ್ ಸೆಟ್ ಶಿಫ್ಟ್ ನೋಡೋಕೆ ಸಿಗ್ತಾ ಇದೆ. ಅದೇನಪ್ಪ ಅಂತಂದರೆ, ಮದುವೆ ಆಗದೇ ಇರುವ ಯುವಕರು ಮತ್ತು ಹುಡುಗಿಯರನ್ನು ಬಿಟ್ಟು ಮದುವೆಯಾಗಿರುವ ಮಹಿಳೆಯರ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅಂದರೆ ಆಂಟಿಗಳ ಕಡೆಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಮತ್ತು ಅವರೊಂದಿಗೆ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡಿಬಿಟ್ಟು ಓದಾಡ್ತಾ ಇದ್ದಾರೆ. ಇದೇ ಥರ ಮದುವೆ ಆಗದೇ ಇರುವ ಹುಡುಗರನ್ನು ಬಿಟ್ಟು ಮದುವೆಯಾಗಿರುವ ಪುರುಷರ ಕಡೆಗೆ ಅಂದರೆ ಅಂಕಲ್ಗಳ ಕಡೆಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಮತ್ತು ಅವರೊಂದಿಗೆ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ನಾವು ಇದೇ ರೀತಿ ಆಂಟಿಗಳೊಂದಿಗೆ ಮಜಾ ಮಾಡ್ತಾ ಇರ್ತೀವಿ, ಅಂಕಲ್ಗಳೊಂದಿಗೆ ಮಜಾ ಮಾಡ್ತಾ ಇರ್ತೀವಿ, ನಮಗೆ ಮದುವೆನೇ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ತಲುಪಿದ್ದಾರೆ. ಇದು ಖಂಡಿತವಾಗಿಯೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ನಮ್ಮ ಸಮಾಜಕ್ಕೆ ಆರೋಗ್ಯಕರವಾಗಿಲ್ಲ. ನಮ್ಮ ಸರ್ಕಾರ ಮತ್ತು ಗುರು ಹಿರಿಯರು ಇದರ ಕಡೆಗೆ ಸ್ವಲ್ಪ ಗಮನ ಹರಿಸಿಬಿಟ್ಟು ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನಿಸಬೇಕು. ಇಲ್ಲಪ್ಪ ಅಂತಂದರೆ ನಮ್ಮ ಭಾರತೀಯ ಒಂದು ಸುಸಂಸ್ಕೃತ ಪರಂಪರೆ ಇದೆಯಲ್ಲ, ಅದೆಲ್ಲವೂ ಕೂಡ ಸರ್ವನಾಶ ಆಗೋಗ್ಬಿಡುತ್ತೆ. ಇದೇನು ಸಡನ್ನಾಗಿ ರಾತ್ರೋರಾತ್ರಿ ಡೆವಲಪ್ ಆಗಿರುವ ಮೈಂಡ್ಸೆಟ್ ಶಿಫ್ಟ್ ಅಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಕಾರಣಗಳಿವೆ. ಮತ್ತು ಇದರ ಹಿಂದೆ ಪರದೇಶದವರ ಕುತಂತ್ರವೂ ಕೂಡ ಇದೆ. ಸಿನಿಮಾದವರ, ವೆಬ್ ಸಿರೀಸ್ನವರ, ಪೋರ್ನೋಗ್ರಫಿ ಇಂಡಸ್ಟ್ರಿಯವರ ಮತ್ತು ರಾಜಕೀಯ ದುಷ್ಟಶಕ್ತಿಗಳ ಕೈವಾಡವೂ ಕೂಡ ಇದರಲ್ಲಿದೆ. ಮೊದಲಿಗೆ ನಾವು ಯಾಕೆ ಹುಡುಗಿಯರನ್ನು ಬಿಟ್ಟು ಮದುವೆಯಾಗಿರುವ ಮಹಿಳೆಯರ ಕಡೆಗೆ ಅಂದರೆ ಆಂಟಿಗಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನು ತಿಳಿದುಕೊಳ್ಳೋಣ. ರೀಸನ್ ನಂಬರ್ 1, ಡೋಂಟ್ ವಾಂಟ್ ದ ಫ್ರಸ್ಟ್ರೇಷನ್ ಫ್ರಾಮ್ ಗರ್ಲ್ಸ್. ಸದ್ಯಕ್ಕೆ ಎಲ್ಲ ಹುಡುಗರಿಗೂ ಕೂಡ ಈ ಹುಡುಗಿಯರ ಸಹವಾಸವೇ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿದೆ. ಯಾವಾಗ ಹುಡುಗರು ಸ್ನೇಹ, ಪ್ರೀತಿ, ಸಂಬಂಧಕ್ಕಾಗಿ ಹುಡುಗಿಯರನ್ನು ಅಪ್ರೋಚ್ ಮಾಡ್ತಾರೋ ಆವಾಗ ಹುಡುಗಿಯರ ಡಿಮ್ಯಾಂಡ್ಸ್ಗಳನ್ನು ಕೇಳಿಬಿಟ್ಟು ಹುಡುಗರ ತಲೆ ತಿರುಗೋಕೆ ಶುರುವಾಗಿಬಿಡುತ್ತೆ. ಸದ್ಯಕ್ಕೆ ಹುಡುಗಿಯರ ಎಕ್ಸ್ಪೆಕ್ಟೇಷನ್ಸ್ಗಳು ಮತ್ತು ಡಿಮ್ಯಾಂಡ್ಸ್ಗಳು ಗಗನಕ್ಕೇರಿಬಿಟ್ಟಿವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ 6 ಡಿಜಿಟ್ ಸ್ಯಾಲ್ರಿ ಇರಬೇಕು, ಲಕ್ಸುರಿ ಕಾರ್ ಇರಬೇಕು, ಬಿಗ್ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಕೋಟಿಗಟ್ಟಲೆ ಪ್ರಾಪರ್ಟಿ ಇರಬೇಕು, ದೊಡ್ಡ ಮನೆ ಇರಬೇಕು, ಸಿಟಿಯಲ್ಲಿ ಫ್ಲ್ಯಾಟ್ ಇರಬೇಕು, ಗೌರ್ಮೆಂಟ್ ನೌಕರಿ ಇರಬೇಕು, ಅಂಥ ಜಾಬ್ ಇರಬೇಕು, ಇಂಥ ಜಾಬ್ ಇರಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹುಡುಗಿಯರನ್ನು ಅಪ್ರೋಚ್ ಆಗ್ತಾ ಇದ್ದಂತೆ ಇಷ್ಟೆಲ್ಲ ಡಿಮ್ಯಾಂಡ್ಸ್ಗಳನ್ನ ಹುಡುಗರ ಮುಂದೆ ಇಟ್ಟು ಬಿಡ್ತಾರೆ ಮತ್ತು ಅವರನ್ನು ಈಸಿಯಾಗಿ ಡೈರೆಕ್ಟಾಗಿ ಬ್ರೂಟಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಹುಡುಗರ ಮನೋಸ್ಥೈರ್ಯವೇ ಕುಸಿದು ಬೀಳೋ ಥರ ವರ್ತಿಸ್ತಾರೆ. ತುಂಬಾ ರೂಡಾಗಿ, ಹಾರ್ಷಾಗಿ ಬಿಹೇವ್ ಮಾಡ್ತಾರೆ. ಸಪೋಸ್ ಯಾವುದಾದ್ರೂ ಹುಡುಗನ ಹತ್ರ ಇಷ್ಟೆಲ್ಲ ಎಲಿಜಿಬಿಲಿಟಿಗಳು ಇದ್ದರೂ ಕೂಡ ಆತ ಹುಡುಗಿಯರನ್ನು ಅಪ್ರೋಚ್ ಮಾಡಿದರೆ ಆ ಹುಡುಗನಿಗೆ ಪದೇ ರಿಜೆಕ್ಷನ್ ಸಿಗತ್ತೆ, ಇಗ್ನೋರೆನ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಮತ್ತು ಈ ಹುಡುಗರನ್ನು ತುಂಬಾ ಕೆಟ್ಟದಾಗಿ ಜಡ್ಜ್ ಮಾಡ್ತಾರೆ. ಹುಡುಗರ ಒಂದು ಫಿಸಿಕಲ್ ಸ್ಟೇಟಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಸೋಷಿಯಲ್ ಸ್ಟೇಟಸ್ ಇರ್ಬೋದು, ಅದನ್ನು ನೋಡಿಬಿಟ್ಟು ಹುಡುಗರನ್ನು ತುಂಬಾ ಕೆಟ್ಟದಾಗಿ ಜಡ್ಜ್ ಮಾಡ್ತಾರೆ. ಮತ್ತು ಹುಡುಗರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ದೈಹಿಕ ಸ್ಥಿತಿಗತಿಗಳನ್ನು ನೋಡಿಬಿಟ್ಟು ಹುಡುಗರನ್ನು ಹೀಯಾಳಿಸ್ತಾರೆ. ಮತ್ತು ಇಷ್ಟೆಲ್ಲ ಮಾಡಿದರೂ ಕೂಡ ಹುಡುಗರು ಇದನ್ನೆಲ್ಲ ಸಹಿಸ್ಕೊಂಡಿದ್ರೂ ಕೂಡ ಹುಡುಗರಿಗೆ ಕೊನೆಗೆ ಹುಡುಗಿಯರಿಂದ ಏನು ಸಿಗತ್ತೆ? ಚೀಟಿಂಗ್ ಸಿಗತ್ತೆ, ನೋವು ಸಿಗತ್ತೆ, ಅವಮಾನ ಆಗತ್ತೆ, ಅನ್ಯಾಯ ಆಗತ್ತೆ. ಸೊ ಇಷ್ಟೆಲ್ಲ ಘಟನೆಗಳು ಹುಡುಗರೊಂದಿಗೆ ಆಗೋದ್ರಿಂದ ಹುಡುಗರ ಮನಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ಹುಡುಗಿಯರ ಸಹವಾಸವೇ ಬೇಡ ಗುರು, ನಾನಂತೂ ಈ ಹುಡುಗಿಯರಿಂದ ಸಿಗ್ತಾ ಇರುವ ಫ್ರಸ್ಟ್ರೇಷನನ್ನು, ಟೆನ್ಷನನ್ನು, ನಖರಗಳನ್ನಂತೂ ಸಹಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೇಳ್ಬಿಟ್ಟು ಬಹಳಷ್ಟು ಹುಡುಗಿಯರಿಗೆ ಟಾಟಾ ಬೈ ಹೇಳಿ ಮದುವೆಯಾಗಿರುವ ವಿವಾಹಿತ ಮಹಿಳೆಯರ ಕಡೆಗೆ ಅಂದರೆ ಆಂಟಿಗಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ಅವರ ಹಿಂದೆ ಹೋಗ್ತಾರೆ. ಯಾಕೆ ಈ ಹುಡುಗರಿಗೆ ಈ ಆಂಟಿಗಳು ಇಷ್ಟ ಆಗ್ತಾರಪ್ಪ ಅಂತಂದರೆ, ಹುಡುಗಿಯರಿಗೆ ಕಂಪೇರ್ ಮಾಡಿದರೆ ವಿವಾಹಿತ ಮಹಿಳೆಯರಲ್ಲಿ ಜಾಸ್ತಿ ಮ್ಯಾಚುರಿಟಿ ಇರುತ್ತೆ. ಈ ವಿವಾಹಿತ ಮಹಿಳೆಯರು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ತುಂಬಾ ಮ್ಯಾಚೂರ್ ಆಗಿರ್ತಾರೆ ಮತ್ತು ಹುಡುಗರೊಂದಿಗೆ ತುಂಬಾ ಪೊಲೈಟಾಗಿ ಬಿಹೇವ್ ಮಾಡ್ತಾರೆ. ಇವರಲ್ಲಿ ಮೆಂಟಲ್ ಸ್ಟೆಬಿಲಿಟಿ ಇರುತ್ತೆ. ಮತ್ತು ಈ ಆಂಟಿಗಳ ಕಡೆಯಿಂದ ಹುಡುಗರಿಗೆ ರಿಜೆಕ್ಷನ್ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಹುಡುಗಿಯರಿಗೆ ಕಂಪೇರ್ ಮಾಡಿದರೆ ಆಂಟಿಗಳ ಡಿಮ್ಯಾಂಡ್ಸ್ಗಳು ಕಡಿಮೆ ಇರ್ತವೆ, ಇಲ್ಲವೇ ಡಿಮ್ಯಾಂಡ್ಸ್ಗಳೇ ಇರೋದಿಲ್ಲ. ಮತ್ತು ಹುಡುಗಿಯರ ಥರ ಈ ಆಂಟಿಗಳು ಹುಡುಗರನ್ನು ಅನಾವಶ್ಯಕವಾಗಿ ಕೆಟ್ಟದಾಗಿ ಜಡ್ಜ್ ಮಾಡಲ್ಲ ಮತ್ತು ಹುಡುಗಿಯರ ಥರ ಡರ್ಟಿ ಮೈಂಡ್ ಗೇಮ್ಸ್ಗಳನ್ನು ಆಡಲ್ಲ, ಅಟೆನ್ಷನ್ಗಾಗಿ ಡ್ರಾಮಾಗಳನ್ನು ಆಡಲ್ಲ. ಮತ್ತು ಈ ಆಂಟಿಗಳನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಹುಡುಗರಿಗೆ ಜಾಸ್ತಿ ಎಫರ್ಟ್ಗಳನ್ನು ಹಾಕಬೇಕಾದ ಅವಶ್ಯಕತೆ ಇಲ್ಲ.
ಹುಡುಗಿಯರಿಗೆ ಕಂಪೇರ್ ಮಾಡಿದರೆ ಆಂಟಿಗಳು ಹುಡುಗರಿಗೆ ಬೆಟರ್ ಅಂತ ಅನ್ನಿಸ್ತಾರೆ. ಅದಕ್ಕಾಗಿ ಹುಡುಗರು ಹುಡುಗಿಯರನ್ನು ಬಿಟ್ಟುಬಿಟ್ಟು ಆಂಟಿಗಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ನಿಮಗೆ ಇಂತಹ ಕೆಟ್ಟ ಪರಿಸ್ಥಿತಿ ಬರಬಾರ್ದಪ್ಪ ಅಂತಂದರೆ ನೀವು ಕಲಿಯೋ ಟೈಮಲ್ಲಿ ಸರಿಯಾಗಿ ಕಲೀರಿ, ಕೆಲಸ ಮಾಡೋ ಟೈಮಲ್ಲಿ ಸರಿಯಾಗಿ ಕೆಲಸ ಮಾಡಿ ಮತ್ತು ಸಾಕಷ್ಟು ದುಡ್ಡನ್ನು ಸಂಪಾದಿಸಿ. ಸೊ ನೀವು ದುಡ್ಡನ್ನು ಸಂಪಾದಿಸಬೇಕಪ್ಪ ಅಂತಂದರೆ ನಿಮ್ಮ ಟೈಮನ್ನು ನೀವು ದುಡ್ಡಿನಂತೆ ಖರ್ಚು ಮಾಡಿ ಸ್ಕಿಲ್ಗಳನ್ನು ಕಲಿಬೇಕಾಗತ್ತೆ. ಸ್ಕಿಲ್ಗಳನ್ನು ಕಲಿತ ನಂತರ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಸೊ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬರೀ ಎಜುಕೇಷನ್ ಇದೆ ಅಂತಂದರೆ ಇವತ್ತು ಅದು ರದ್ದಿಗೆ ಸಮಾನವಾಗಿದೆ. ನಿಮ್ಮ ಹತ್ರ ಎಜುಕೇಷನ್ನ ಜೊತೆಗೆ ಸ್ಕಿಲ್ಗಳಿದ್ದರೆ ಮಾತ್ರ ನೀವು ಈ ಕಾಂಪಿಟೇಟಿವ್ ಯುಗದಲ್ಲಿ ಸರ್ವೈವ್ ಆಗೋಕ್ಕೆ ಮತ್ತು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇದೆ. ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಯೂಟ್ಯೂಬ್ ಕ್ರಿಯೇಷನ್ನು ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಲನ್ನು ಕಲಿಯುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ ನೀವು roaringbusinesschool.comಗೆ ಮತ್ತು roaringfilmschool.comಗೆ ವಿಸಿಟ್ ಮಾಡಿ ಈ ಎಲ್ಲ ಸ್ಕಿಲ್ಗಳನ್ನು ಕಲಿಬೋದು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ರೀಸನ್ ನಂಬರ್ 2, ಸೆಕ್ಸುವಲ್ ಕ್ಯೂರಿಯಾಸಿಟಿ ಆ್ಯಂಡ್ ಫ್ಯಾಂಟಸಿ. ಹುಡುಗರು ಕೆಟ್ಟ ಸಿನಿಮಾಗಳನ್ನು, ಪೋರ್ನೋಗ್ರಫಿಯನ್ನು ಮತ್ತು ವೆಬ್ ಸೀರೀಸ್ಗಳನ್ನು ನೋಡಿಬಿಟ್ಟು, ಕೆಟ್ಟ ಧಾರಾವಾಹಿಗಳನ್ನು ನೋಡಿಬಿಟ್ಟು ದಾರಿ ತಪ್ಪಿದ್ದಾರೆ. ಕೆಲವೊಂದಿಷ್ಟು ಮೂವಿಗಳು ಮತ್ತು ವೆಬ್ ಸೀರೀಸ್ಗಳು ಬೇಕಂತಲೇ ಕುತಂತ್ರ ಮಾಡಿಬಿಟ್ಟು ಹುಡುಗರ ಬ್ರೈನ್ ವಾಶನ್ನು ಮಾಡಿಬಿಟ್ಟಿವೆ. ನೀವು ಯಾವುದೇ ಒಂದು ಬಾಲಿವುಡ್ ಸಿನಿಮಾವನ್ನು ತೊಗೊಳ್ಳಿ ಅಥವಾ ಯಾವುದೇ ಭಾಷೆಯ ಸಿನಿಮಾವನ್ನು ತೆಗೆದುಕೊಳ್ಳಿ, ಯಾವುದೇ ವೆಬ್ ಸೀರೀಸನ್ನು ತೊಗೊಳ್ಳಿ, ಶಾರ್ಟ್ ಫಿಲ್ಮ್ ತೊಗೊಳ್ಳಿ, ಅದರಲ್ಲಿ ಹೆಣ್ಮಕ್ಕಳನ್ನು ಒಂಥರ ಫ್ಯಾಂಟಸಿಯಾಗಿ ತೋರಿಸ್ತಾರೆ, ಒಂದು ಐಟಮ್ ಅನ್ನೋ ಥರ ತೋರಿಸ್ತಾರೆ. ಸೊ ಈ ಐಟಮ್ ಅನ್ನೋ ಥರ ಹೆಣ್ಮಕ್ಕಳನ್ನು ತೋರಿಸೋದ್ರಿಂದ, ಅಶ್ಲೀಲವಾಗಿ ತೋರಿಸೋದ್ರಿಂದ ಹುಡುಗರು ದಾರಿ ತಪ್ಪಿದ್ದಾರೆ. ಹುಡುಗರ ವಿಚಾರಗಳು ಎಲ್ಲವೂ ಕೂಡ ಅಶ್ಲೀಲವಾಗಿಬಿಟ್ಟಿವೆ, ಕಲುಷಿತವಾಗಿಬಿಟ್ಟಿದೆ ಹುಡುಗರ ಮನಸ್ಸು. ಅದಕ್ಕಾಗಿ ಹುಡುಗರು ಆ ಸಿನಿಮಾಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ, ಧಾರಾವಾಹಿಗಳಲ್ಲಿ ನೋಡಿರೋದೇ ನಿಜ ಅಂತ ಅಂದ್ಕೊತಾ ಇದ್ದಾರೆ, ಪೋರ್ನೋಗ್ರಫಿಗಳಲ್ಲಿ ನೋಡಿರೋದನ್ನೇ ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ಸೆನ್ಸಾರ್ ಮಂಡಳಿ ಇದ್ದರೂ ಕೂಡ ಕೆಲವೊಂದಿಷ್ಟು ಸಿನಿಮಾಗಳ ಮೇಲೆ ಮತ್ತು ವೆಬ್ ಸೀರೀಸ್ಗಳ ಮೇಲೆ ಅದು ಕ್ರಮವನ್ನು ಕೈಗೊಳ್ಳಲ್ಲ. ಎಲ್ಲಿ ಕತ್ರಿ ಹಾಕಬೇಕು ಅದು ಕತ್ರಿಯನ್ನು ಹಾಕಲ್ಲ, ದುಡ್ಡು ತೊಗೊಂಡ್ಬಿಟ್ಟು ಕರಪ್ಷನ್ ಮಾಡಿ ಕಾಂಪ್ರಮೈಸ್ ಆಗಿಬಿಡುತ್ತೆ. ಭಾಳಷ್ಟು ವೆಬ್ ಸೀರೀಸ್ಗಳಲ್ಲಿ, ಸಿನಿಮಾಗಳಲ್ಲಿ ಏನು ತೋರಿಸ್ತಾ ಇರ್ತಾರೆ, ಮದುವೆಯಾಗಿರುವ ಮಹಿಳೆ ಇರ್ತಾಳೆ, ಸೊ ಆಕೆ ಹುಡುಗರಿಗೆ ಅಟೆನ್ಷನನ್ನು ಕೊಡ್ತಾ ಇರ್ತಾಳೆ, ಫ್ರೀಯಾಗಿ ಸೆಕ್ಸನ್ನು ಕೊಡ್ತಾ ಇರ್ತಾಳೆ ಅನ್ನೋದನ್ನು ತೋರಿಸಿರ್ತಾರೆ. ಇದನ್ನು ನೋಡಿರುವ ಹುಡುಗರಿಗೆಲ್ಲ ಸೊ ಮದುವೆಯಾಗಿರುವ ಹೆಣ್ಮಕ್ಕಳೆಲ್ಲ ಇದೇ ಥರ ಇರ್ತಾರೆ, ನಾನೊಂದು ಸ್ವಲ್ಪ ಟ್ರೈ ಮಾಡಿದರೆ ಸಿಗ್ತಾರೆ ಅಂತ ಅವ್ರಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಬಹಳಷ್ಟು ವೆಬ್ ಸೀರೀಸ್ಗಳಲ್ಲಿ ಏನು ತೋರಿಸಿರ್ತಾರೆ, ಟೀಚರ್ ಸ್ಟೂಡೆಂಟ್ನೊಂದಿಗೆ ಸೆಕ್ಸ್ ಮಾಡ್ತಾ ಇರ್ತಾರೆ, ಸ್ಟೂಡೆಂಟ್ಗಳು ಟೀಚರ್ನೊಂದಿಗೆ ಸೆಕ್ಸ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ತೋರಿಸಿರ್ತಾರೆ. ಡಾಕ್ಟರ್ಗಳು ನರ್ಸ್ಗಳೊಂದಿಗೆ, ಲೇಡಿ ಡಾಕ್ಟರ್ಗಳೊಂದಿಗೆ, ಇಲ್ಲವೇ ಲೇಡಿ ಪೇಷಂಟ್ಗಳೊಂದಿಗೆ ಸೆಕ್ಸ್ ಮಾಡೋ ಥರ ತೋರಿಸಿರ್ತಾರೆ. ಸೊ ಇದನ್ನೆಲ್ಲವನ್ನು ನೋಡಿಬಿಟ್ಟು ಹುಡುಗರ ಮನಸ್ಸು ಏನಾಗಿಬಿಟ್ಟಿದೆ, ಕಲುಷಿತವಾಗಿಬಿಟ್ಟಿದೆ, ವಿಚಾರಗಳು ಕಲುಷಿತವಾಗಿಬಿಟ್ಟಿವೆ. ಮತ್ತು ಸಿನಿಮಾಗಳಲ್ಲಿ ಹೆಣ್ಮಕ್ಕಳನ್ನು ತೋರಿಸುವ ಪರಿಸ್ಥಿತಿ ಅದಾಗಿಬಿಟ್ಟಿದೆ. ಬೂಬ್ಸ್ಗಳನ್ನು ತೋರಿಸೋದು, ಕ್ಲಿವೇಜ್ ತೋರಿಸೋದು, ಸಂಟ ತೋರಿಸೋದು, ಅದರ ಮೇಲೆ ಸಾಂಗ್ಸ್ಗಳನ್ನು ಮಾಡೋದು. ಸೊ ಒಂದು ಲಿಮಿಟ್ ಮೀರಿ ಹೋಗಿಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹೆಣ್ಣನ್ನು ತುಂಬಾ ಅಶ್ಲೀಲವಾಗಿ ತೋರಿಸೋದ್ರಿಂದ ಹುಡುಗರ ಮನಸ್ಸಲ್ಲಿ ಬಾಬಿ ಫ್ಯಾಂಟಸಿ ಡೆವಲಪ್ ಆಗಿಬಿಟ್ಟಿದೆ. ಸೊ ಆಂಟಿ ಫ್ಯಾಂಟಸಿ ಡೆವಲಪ್ ಆಗಿರೋದ್ರಿಂದ ಹುಡುಗರು ಹುಡುಗಿಯರನ್ನು ರಿಜೆಕ್ಟ್ ಮಾಡಿ, ಇಗ್ನೋರ್ ಮಾಡಿ ಆಂಟಿಗಳ ಹಿಂದೆ ಹೋಗ್ತಾ ಇದ್ದಾರೆ. ರೀಸನ್ ನಂಬರ್ 3, ಕಲ್ಚರಲ್ ಇನ್ಫ್ಲೂಯೆನ್ಸ್. ಹುಡುಗರು ಹುಡುಗಿಯರನ್ನು ಬಿಟ್ಟು ಮದುವೆಯಾಗಿರುವ ಮಹಿಳೆಯರ ಕಡೆಗೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಕಲ್ಚರಲ್ ಇನ್ಫ್ಲೂಯೆನ್ಸ್ ಕೂಡ ಒಂದು ಕಾರಣವಾಗಿದೆ. ಬಹಳಷ್ಟು ಜನ ಹುಡುಗರ ತಲೆಯಲ್ಲಿ ಏನಿದೆಯಪ್ಪ ಅಂತಂದರೆ, ಅರ್ಧಂಬರ್ಧ ಬಟ್ಟೆ ಹಾಕುವ ಹುಡುಗಿಯರು ಸರಿ ಇರಲ್ಲ, ಕ್ಯಾರೆಕ್ಟರ್ಲೆಸ್ ಆಗಿರ್ತಾರೆ ಅನ್ನೋ ಒಂದು ಕಲ್ಪನೆ ಇದೆ. ಮತ್ತು ಯಾವ ಮಹಿಳೆ ಸರಿಯಾಗಿ ಸೀರೆ ಉಟ್ಕೊತಾಳೋ, ಸರಿಯಾಗಿ ಬಟ್ಟೆಗಳನ್ನು ಹಾಕೊತಾಳೋ ಅವಳು ತುಂಬಾ ಪವಿತ್ರಳು ಅನ್ನೋ ಒಂದು ಟ್ರೋಮಾ ಕ್ರಿಯೇಟ್ ಆಗಿಬಿಟ್ಟಿದೆ. ಅಂದರೆ ಅದನ್ನೇ ಅವರು ನಿಜ ಅಂತ ನಂಬ್ಕೊಂಡಿದ್ದಾರೆ. ಇದು ರಿಯಾಲಿಟಿಯಲ್ಲಿ ನೋಡೋಕೆ ಹೋದರೆ ಸುಳ್ಳಿದೆ. ಅರ್ಧಂಬರ್ಧ ಬಟ್ಟೆ ಹಾಕೋರೆಲ್ಲ ಕೆಟ್ಟವರು, ಸರಿಯಾಗಿ ಬಟ್ಟೆ ಹಾಕೊಳ್ಳೋರೆಲ್ಲ ಸತಿ ಸಾವಿತ್ರಿಯರು ಅನ್ನೋ ಥರ ಏನು ನಿಯಮವಿಲ್ಲ. ಇದು ರಿಯಾಲಿಟಿ ಅಲ್ಲ. ಬಟ್ ಹುಡುಗರ ಮನಸ್ಥಿತಿ ಆ ಮಟ್ಟಕ್ಕೆ ತಲುಪಿಬಿಟ್ಟಿದೆ. ಇವತ್ತಿನ ಹುಡುಗಿಯರು ಮದುವೆ ಆಗೋದಕ್ಕಿಂತ ಮುಂಚೆ ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸ್ತಾರೆ, ಏನು ಬೇಕೋ ಅದನ್ನು ಮಾಡ್ತಾರೆ, ಹೆಂಗೆ ಬೇಕೋ ಹಾಗೆ ಬಟ್ಟೆಗಳನ್ನು ಹಾಕ್ಕೊತಾರೆ. ಮತ್ತು ಈ ಬಟ್ಟೆಗಳಲ್ಲಿ ಹುಡುಗಿಯರನ್ನು ನೋಡಿದಾಗ ಹುಡುಗರಿಗೆ ಅವರ ಮೇಲೆ ಅಟ್ರಾಕ್ಷನ್ನೇ ಕ್ರಿಯೇಟ್ ಆಗಲ್ಲ. ಸೊ ಇದರ ಬದಲಿಗೆ ಅವರು ಯಾವಾಗ ಮದುವೆಯಾಗಿರುವ ಹೆಣ್ಮಕ್ಕಳನ್ನು ನೋಡ್ತಾರೋ ಅವರಿಗೆ ತಮ್ಮ ಮನೆಯಲ್ಲಿರುವ ಹೆಣ್ಮಕ್ಕಳು ನೆನಪಿಗೆ ಬರ್ತಾರೆ. ಸೊ ನಮ್ಮ ಮನೆಯಲ್ಲಿರುವ ಅಮ್ಮ ಇರ್ಬೋದು, ಅತ್ತಿಗೆ ಇರ್ಬೋದು, ಅಕ್ಕ ಇರ್ಬೋದು, ಅಥವಾ ದೊಡ್ಡವರು ಯಾರೇ ಇರ್ಬೋದು, ಅವರೆಲ್ಲೂ ಕೂಡ ಲಕ್ಷಣವಾಗಿದ್ದಾರೆ, ಸೀರೆ ಉಟ್ಕೊತಾರೆ. ಸೊ ಅವರೆಲ್ಲರೂ ಗೌರವಾನ್ವಿತರು ಅನ್ನೋ ಒಂದು ಫೀಲ್ ಬರುತ್ತೆ. ಮತ್ತು ನೀವು ಒಪ್ಕೊತಿರೋ ಬಿಡ್ಕೊತಿರೋ ಗೊತ್ತಿಲ್ಲ, ಈ ಜಗತ್ತಿನಲ್ಲಿರುವ ಅತ್ಯಂತ ಸೆಕ್ಸಿಯಾಗಿರುವ ಡ್ರೆಸ್ ಯಾವುದಪ್ಪ ಅಂತಂದರೆ ಸೀರೆ. ಯೂನಿವರ್ಸಲಿ ಎಕ್ಸೆಪ್ಟೆಡ್ ಟ್ರುತ್ ಆಗಿದೆ.
ಸೊ ಹುಡುಗಿಯರು ಎಷ್ಟೇ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಅಶ್ಲೀಲವಾಗಿ ಬಟ್ಟೆ ಬೆಚ್ಚಿ ಕುಣಿದ್ರೂ ಕೂಡ ಅವರ ಮೇಲೆ ಅಟ್ರಾಕ್ಷನ್ ಬರಲ್ಲ. ಆದರೆ ಹೆಣ್ಮಗಳು ಆಕೆ ನೋಡೋಕೆ ಹೆಂಗೆ ಇದ್ರೂ ಕೂಡ ಆಕೆ ಸರಿಯಾಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದಾಳಪ್ಪ ಅಂತಂದರೆ ಆಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಳೆ, ತುಂಬಾ ಸೆಕ್ಸಿಯಾಗಿ ಕಾಣಿಸ್ತಾಳೆ. ಇದೊಂದು ರಿಯಾಲಿಟಿ ಆಗಿದೆ. ಸೊ ಯಾವಾಗ ಮದುವೆಯಾಗಿರುವ ಹೆಣ್ಮಕ್ಕಳು ಅವರ ಮನೆಯವರ ಒತ್ತಡಕ್ಕೇನೋ, ಗಂಡನ ಒಂದು ಕಟ್ಟುನಿಟ್ಟಿನ ಅಪ್ಪನೆಗೇನೋ ಅಥವಾ ತಮಗೆ ಇದೇ ರೀತಿ ಇರಬೇಕಂತನೋ ಅನ್ಕೊಂಡ್ಬಿಟ್ಟು ಲಕ್ಷಣವಾಗಿ ಸೀರೆ ಉಟ್ಕೊತಾರೋ, ಮತ್ತು ಹಣೆಗೆ ಕುಂಕುಮವನ್ನು ಹಚ್ಕೊಳ್ಳೋದು, ಸರಿಯಾಗಿ ತಲೆಯನ್ನು ಬಾಚ್ಕೊಳ್ಳೋದು, ಕಿವಿ ಓಲೆಯನ್ನು ಹಾಕ್ಕೊಳ್ಳೋದು, ಮತ್ತು ಕೊರಳಲ್ಲಿ ಆಭರಣಗಳನ್ನು ಧರಿಸೋದು, ಕೈಯಲ್ಲಿ ಬಳೆಗಳನ್ನು ಧರಿಸೋದು, ನಯ ನಾಜೂಕಿನಿಂದ ಇರೋದು, ನಾಚಿಕೆಯನ್ನು ತಮ್ಮ ನಡೆತೆಯಲ್ಲಿ ವ್ಯಕ್ತಪಡಿಸೋದು, ಈ ರೀತಿಯಾಗಿ ಮಾಡ್ತಾರಲ್ಲ, ಅವರು ತುಂಬಾ ಹುಡುಗರ ಮೇಲೆ ಅಟ್ರಾಕ್ಟಿವ್ ಆಗೋ ಥರ ಪ್ರಭಾವವನ್ನು ಬೀರ್ತಾರೆ. ಮದುವೆಯಾಗಿರುವ ಹೆಣ್ಮಕ್ಕಳನ್ನು ನೋಡಿದಾಗ ಹುಡುಗರು ಡಿಸ್ಟರ್ಬ್ ಆಗಿಬಿಡ್ತಾರೆ. ಇದರಲ್ಲಿ ಮದುವೆಯಾಗಿರುವ ಹೆಣ್ಮಕ್ಕಳದ್ದೇನೂ ತಪ್ಪಿಲ್ಲ, ಇದು ಹುಡುಗರದ್ದೇ ತಪ್ಪಿದೆ. ಅವರ ಕಲ್ಪನೆ ಆ ರೀತಿ ಆಗಿಬಿಟ್ಟಿವೆ. ಸೊ ಈ ಒಂದು ಕಲ್ಚರಲ್ ಫ್ಯಾಕ್ಟರ್ ಇದೆಯಲ್ಲ, ಇದು ಕೂಡ ಹುಡುಗರ ಮೇಲೆ ಅಫೆಕ್ಟ್ ಮಾಡುತ್ತೆ. ಅದಕ್ಕಾಗಿ ಹುಡುಗರು ಆಂಟಿಗಳ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ರೀಸನ್ ನಂಬರ್ 4, ಈಸಿ ಪ್ರೇ ವಿತ್ ಲಿಟಲ್ ಆರ್ ನೋ ಎಫರ್ಟ್. ಹುಡುಗರಿಗೆ ಮದುವೆಯಾಗಿರುವ ಮಹಿಳೆಯರು, ಆಂಟಿಗಳು ಸ್ವಲ್ಪ ಎಫರ್ಟ್ನಲ್ಲಿಯೇ ಈಸಿಯಾದ ಬೇಟೆ ಥರ ಕಾಣಿಸ್ತಾರೆ, ಈಸಿಯಾಗಿ ಬೇಟೆಯಾಡಲ್ಪಡ್ತಾರೆ. ಸದ್ಯಕ್ಕೆ ಮದುವೆ ಅನ್ನೋದು ತನ್ನ ಮೀನಿಂಗನ್ನು ಕಳ್ಕೊಂಡ್ಬಿಟ್ಟಿದೆ. ಅದೊಂದು ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಆಗಿದೆ. ಹುಡುಗಿಯರ ತಂದೆ ತಾಯಿಗಳು ಮತ್ತು ಮನೆಯವರು ಓರ್ವ ಸದೃಢವಾಗಿರುವ ಯುವಕನ ಜೊತೆಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಓರ್ವ ಶ್ರೀಮಂತ ಮುದುಕ ಇದ್ದರೂ ಕೂಡ ನಡೆಯುತ್ತೆ, ಅವನು ಗೌರ್ಮೆಂಟ್ ಜಾಬಲ್ಲಿದ್ದರೆ ಆತ ಕತ್ತೆ ಇದ್ದರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹುಡುಗಿಯರಿಗೆ ಫೋರ್ಸ್ಫುಲಿ ಮದುವೆಯನ್ನು ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಸರ್ತಿ ಹುಡುಗಿಯರೇ ಬೇಕಂತ ಆ ರೀತಿ ಮದುವೆ ಆಗ್ತಾರೆ. ಅದು ಚಾಯ್ಸ್ ಆಗಿದೆ. ಸೊ ಸದ್ಯಕ್ಕೆ ಮದುವೆ ಅನ್ನೋದು ಬ್ಯೂಟಿ ಪ್ರಾಪರ್ಟಿ ಒಂದು ಬಿಸ್ನೆಸ್ ಆಗಿರೋದ್ರಿಂದ ಸುಂದರವಾಗಿರುವ ಯಂಗ್ ಹುಡುಗಿಯರನ್ನು ಇವರ ವಯಸ್ಸಿಗಿಂತಲೂ 10, 15 ವರ್ಷ, 20 ವರ್ಷ ಜಾಸ್ತಿ ಇರುವ ಮುದುಕರ ಜೊತೆಗೆ ಮದುವೆ ಮಾಡಿಕೊಡ್ತಾರೆ. ಈ ಮುದುಕರು ಹುಡುಗಿಯರಿಗಾಗಿ ಶುಗರ್ ಡ್ಯಾಡಿ ಆಗ್ತಾರೆ, ಹೆಸರಿಗಷ್ಟೇ ಗಂಡ ಆಗಿರ್ತಾರೆ. ಬಟ್ ಇವರಿಂದ ಹುಡುಗಿಯರಿಗೆ ಎಮೋಷ್ನಲ್ ಸಪೋರ್ಟ್ ಸಿಗಲ್ಲ, ಫಿಸಿಕಲ್ ಪ್ಲೀಸರ್ ಎಷ್ಟು ಸಿಗಬೇಕೋ ಅಷ್ಟು ಸಿಗಲ್ಲ. ಸೊ ಅವರು ತಮ್ಮ ಲೈಫಲ್ಲಿ ಫಸ್ಟ್ರೇಟ್ ಆಗಿಬಿಡ್ತಾರೆ. ಸೊ ಹೆಸರಿಗಷ್ಟೇ ಗಂಡ ಇದ್ದಾನೆ, ಮನೆಯಲ್ಲಿ ದೊಡ್ಡ ಕಾರ್ ಇದೆ, ದೊಡ್ಡ ಮನೆ ಇದೆ, ಬಂಗ್ಲೆ ಇದೆ, ಸಾಕಷ್ಟು ದುಡ್ಡಿದೆ, ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲ ಆಳು ಕಾಳುಗಳಿವೆ, ಎಲ್ಲ ಇರುತ್ತೆ. ಬಟ್ ಇವರಿಗೆ ಬೇಕಾಗಿರುವ ದೈಹಿಕ ಸುಖ, ಮಾನಸಿಕ ಸುಖ ಇವರ ಗಂಡಂದರಿಂದ ಸಿಗ್ತಾ ಇರಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಆಂಟಿಗಳಿರ್ತಾರಲ್ಲ, ಹುಡುಗರಿಗೆ ಸಿಗ್ನಲ್ಗಳನ್ನು ಕೊಡ್ತಾ ಇರ್ತಾರೆ ಮತ್ತು ಹುಡುಗರು ಇದಕ್ಕಾಗಿಯೇ ಕಾಯ್ತಾ ಇರ್ತಾರೆ. ಸೊ ಈ ವಿವಾಹಿತ ಮಹಿಳೆಯರಿಗೆ, ಶ್ರೀಮಂತ ಮಹಿಳೆಯರಿಗೆ ಏನೂ ದುಡ್ಡು ಬೇಕಾಗಿಲ್ಲ, ಏನೂ ಬೇಕಾಗಿರಲ್ಲ. ಇವರು ಈ ಹುಡುಗರಿಗೆ ಶುಗರ್ ಮಾಮ್ ಆಗಿಬಿಡ್ತಾರೆ. ಸೊ ಈ ಹುಡುಗಿಯರಿಗೆ ಇವರ ಗಂಡ ಶುಗರ್ ಡ್ಯಾಡಿ ಆಗಿರ್ತಾನೆ ಮತ್ತು ಈ ಹುಡುಗಿಯರು, ಮದುವೆ ಆಗಿರುವ ಹುಡುಗಿಯರು, ಆಂಟಿಗಳು ಈ ಹುಡುಗರಿಗೆ ಶುಗರ್ ಮಾಮ್ ಆಗಿಬಿಡ್ತಾರೆ. ಹುಡುಗರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾರೆ. ನಿಂಗೆ ದುಡ್ಡು ಬೇಕಾ ತಗೋ, ಅದು ಬೇಕಾ ತಗೋ, ಐಫೋನ್ ಬೇಕಾ ಗಿಫ್ಟ್ ಆಯ್ತು ತಗೋ, ಎಲ್ಲ ತಗೋ, ಇದ್ರ ಬದಲಿಗೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಖುಷಿಯನ್ನು ಕೊಡು ಅಂತೇಳಿ ಈ ಥರನಾದ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊತಾರೆ. ಸೊ ಸದ್ಯಕ್ಕೆ ಇದೇ ನಡೀತಾ ಇದೆ. ಸೊ ಇದು ನಡೆಯೋದ್ರಿಂದ ಹುಡುಗರಿಗೆ ಯಾವುದೇ ಎಫರ್ಟ್ ಇಲ್ಲವೇ ಅತ್ಯಂತ ಕಡಿಮೆ ಎಫರ್ಟ್ನಲ್ಲಿ ಮದುವೆಯಾಗಿರುವ ವಿವಾಹಿತ ಮಹಿಳೆಯರು ಸಿಗ್ತಾರೆ. ಎಲ್ಲದಕ್ಕೂ ಕೂಡ ಸಿಗ್ತಾರೆ. ಆರ್ಥಿಕ ಸಪೋರ್ಟಿಗಾಗಿ, ಮಾನಸಿಕ ಸಪೋರ್ಟಿಗಾಗಿ, ದೈಹಿಕ ಸುಖಕ್ಕಾಗಿ A to Z ಎಲ್ಲದಕ್ಕೂ ಕೂಡ ಆಂಟಿಗಳು ಸಿಗೋದ್ರಿಂದ ಆಂಟಿಗಳು ಈ ಹುಡುಗರಿಗೆ ಒಂದು ಈಸಿ ಆಗಿರುವ ಬೇಟೆ ಆಗಿರೋದ್ರಿಂದ ಅವರು ಆಂಟಿಗಳ ಕಡೆಗೆ ಹೋಗ್ತಾರೆ. ಇವಿಷ್ಟು ಕಾರಣಗಳಿಂದಾಗಿ ಮದುವೆಯಾಗದೇ ಇರುವ ಹುಡುಗರು ಹುಡುಗಿಯರನ್ನು ಬಿಟ್ಟು ಇಗ್ನೋರ್ ಮಾಡಿ ಮದುವೆಯಾಗಿರುವ ಆಂಟಿಗಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ಅವರಿಂದ ಹೋಗ್ತಾರೆ ಮತ್ತು ಅವರ ಜೊತೆಗೆ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡ್ತಾರೆ. ಈಗ ನಾವು ಯಾಕೆ ಮದುವೆಯಾಗದೇ ಇರುವ ಹುಡುಗಿಯರು ಹುಡುಗರನ್ನು ರಿಜೆಕ್ಟ್ ಮಾಡಿಬಿಟ್ಟು ಮದುವೆಯಾಗಿರುವ ಪುರುಷರ ಕಡೆಗೆ, ಅಂಕಲ್ಗಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ಅವರೊಂದಿಗೆ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇದಕ್ಕೆ ಒಂದೇ ಒಂದು ಸಾಲಿಡ್ ಆಗಿರುವ ಸಿಂಗಲ್ ರೀಸನ್ ಇದೆ. ಇದರಲ್ಲಿ ಬಹಳಷ್ಟು ಕಾರಣಗಳಿಲ್ಲ, ಒಂದೇ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪ ಅಂತಂದರೆ, ಸದ್ಯಕ್ಕೆ ಹುಡುಗಿಯರಿಗೆ ಏನು ಬೇಕಾಗಿದೆನೋ ಅದು ಇವತ್ತಿನ ಹುಡುಗರ ಹತ್ರ ಇಲ್ಲ. ಹುಡುಗಿಯರಿಗೆ ಐಷಾರಾಮಿ ಜೀವನ ಬೇಕಾಗಿದೆ, ಸಕಲ ಸೌಲಭ್ಯಗಳು ಬೇಕಾಗಿವೆ, ದುಡ್ಡು ಬೇಕಾಗಿದೆ, ಕಾರ್ ಬೇಕಾಗಿದೆ, ಬಂಗ್ಲೆ ಬೇಕಾಗಿದೆ, ಐಯಾಸಿ ಜೀವನ ಬೇಕಾಗಿದೆ ಮತ್ತು ಫ್ರೀಡಮ್ ಬೇಕಾಗಿದೆ. ಸೊ ಇದೆಲ್ಲವೂ ಕೂಡ ಹುಡುಗರಿಂದ ಸಿಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹುಡುಗಿಯರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹುಡುಗಿಯರಿಗೆ ಏನು ಬೇಕೋ ಅದು ಹುಡುಗರಿಂದ ಸಿಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹುಡುಗಿಯರಿಗೆ ಗೊತ್ತಿದೆ. ಅದಕ್ಕಾಗಿ ಹುಡುಗಿಯರು ಈ ಹುಡುಗರನ್ನು ಬಿಟ್ಟು ಮದುವೆಯಾಗಿರುವ ಪುರುಷರಿಂದೇ ಹೋಗ್ತಾ ಇದ್ದಾರೆ, ಅಂಕಲ್ಗಳ ಜೊತೆಗೆ ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ.
ಹುಡುಗಿಯರಿಗೆ ಏನು ಬೇಕಾಗಿದೆ? ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಾಗಿದೆ, ಎಮೋಷ್ನಲ್ ಸ್ಟೆಬಿಲಿಟಿ ಬೇಕಾಗಿದೆ, ಬೆಟರ್ ಆ್ಯಂಡ್ ಸೇಫರ್ ಲೈಫ್ ಬೇಕಾಗಿದೆ, ಮತ್ತು ಶುಗರ್ ಡ್ಯಾಡಿಯ ಫೀಲ್ ಕೂಡ ಬೇಕಾಗಿದೆ. ಅದಕ್ಕಾಗಿ ಇದೆಲ್ಲವೂ ಕೂಡ ಎಲ್ಲಿಂದ ಸಿಗತ್ತೆ? ಮದುವೆಯಾಗಿರುವ ಪುರುಷರ ಹತ್ರ ಇದಿರುತ್ತೆ, ಮುದುಕರ ಹತ್ರ ಇದಿರುತ್ತೆ. ಸೊ ಅದಕ್ಕಾಗಿ ಹುಡುಗಿಯರು ಈ ಮುದುಕರ ಹಿಂದೆ, ಅಂಕಲ್ಗಳ ಹಿಂದೆ ಹೋಗ್ತಾರೆ, ಅವರೊಂದಿಗೆ ರಿಲೇಷನ್ಶಿಪ್ಗಳನ್ನ ಮಾಡ್ತಾರೆ. ಸೊ ಇದನ್ನು ನೋಡಿದ ನಂತರ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಬರುತ್ತೆ, ಸರ್ ನಾವೇನು ಮಾಡಬೇಕು? ಸೊ ನಮಗೂ ಕೂಡ ಈಗ ಕನ್ಫ್ಯೂಷನ್ ಆಗ್ತಾ ಇದೆ. ಹುಡುಗರಿಗೆ ಜಾಬು ಸಿಗ್ತಾ ಇಲ್ಲ, ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಬಿಸ್ನೆಸ್ ಲೋನು ಕೊಡಲ್ಲ, ಮತ್ತು ನಾವು ಹೆಂಗೆ ಇದೆಲ್ಲ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ನಿಮಗೆ ಬರುತ್ತೆ. ಸೊ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಲೈಫಲ್ಲಿ ವೆಲ್ ಸೆಟಲ್ ಆಗಿ, ರಿಚ್ ಆಗಿ, ಸಕ್ಸಸ್ಫುಲ್ ಆಗಿ. ಸೊ ಇದು ಸೇಫ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ. ಬಹಳಷ್ಟು ಜನ ಹುಡುಗರಿಗೆ ಏನು ಅನ್ಸುತ್ತಪ್ಪ ಅಂತಂದರೆ, ನಾನು ಹುಡುಗಿಯರ ಜೊತೆಗೆ ಹೋದ್ನಪ್ಪ ಅಂತಂದರೆ ಕಿರಿಕಿರಿ ತುಂಬಾ ಇದೆ. ಸೊ ಅಲ್ಲೇನಾದರೂ ನಾನು ಲವ್ ಅಫೇರಲ್ಲಿ ಸಿಕ್ಬಿಟ್ಟು ಅದು ಬ್ರೇಕಪ್ ಆಯ್ತಪ್ಪ ಅಂತಂದರೆ, ನಾನೇನಾದರೂ ಅವಳ ಜೊತೆಗೆ ಸೆಕ್ಸ್ ಮಾಡಿದ್ಲಪ್ಪ ಅಂತಂದರೆ ಆಕೆ ನನ್ನ ಮೇಲೆ ಫೇಕ್ ಕೇಸ್ಗಳನ್ನು ಹಾಕ್ಬೋದು. ಅದಕ್ಕಾಗಿ ಹುಡುಗಿಯರು ತುಂಬಾ ಡೇಂಜರ್ ಆಗಿದ್ದಾರೆ, ಆಂಟಿಗಳು ಸೇಫ್ ಆಗಿದ್ದಾರೆ, ನಾನು ಆಂಟಿಗಳ ಜೊತೆಗೇ ಇರ್ತೀನಿ, ಮಜಾ ಮಾಡ್ತೀನಿ ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ಇದು ಸೇಫ್ ಆಗಿಲ್ಲ. ಆಂಟಿ ಕೂಡ ನಿಮ್ಮ ಮೇಲೆ ಕೇಸ್ಗಳನ್ನ ಹಾಕ್ಬೋದು ಅಲ್ಲ, ಪಾಸಿಬಿಲಿಟಿ ಇದೆ ಅಲ್ಲ. ಮತ್ತು ಹುಡುಗಿಯರಿಗೆ ಏನು ಅನ್ಸುತ್ತಪ್ಪ ಅಂತಂದರೆ, ಹುಡುಗರ ಹತ್ರ ಏನೂ ಇಲ್ಲ, ಅವಂತೂ ಬಿಕಾರಿಗಳಾಗಿವೆ, ಖಾಲಿ ಪೈ ಫಕೀರರಾಗಿವೆ, ಅದಕ್ಕಾಗಿ ಅಂಕಲ್ಗಳ ಹತ್ರ ಎಲ್ಲ ಇದೆ, ಸೊ ಇವನಿಂದ ಎಲ್ಲವೂ ಕೂಡ ಸಿಗತ್ತೆ, ಇದು ಇವನ ಜೊತೆಗೆ ಇರೋಣ ಅಂತೇಳಿ ಹುಡುಗಿಯರಿಗೂ ಕೂಡ ಅನಿಸುತ್ತೆ. ಬಟ್ ನಾನು ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಬೈದು ಹೇಳ್ತಾ ಇದ್ದೀನಿ, ಇದು ಸೇಫ್ ಅಲ್ಲ, ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಹುಡುಗಿಯರು ಹುಡುಗರ ಹತ್ರ ಕಡಿಮೆ ದುಡ್ಡಿದ್ರೂ ಕೂಡ ಅವರನ್ನೇ ಮದುವೆಯಾಗಿ ಅವ್ರ ಜೊತೆಗೆ ನೆಟ್ಟೆ ಸಂಸ್ಕಾರ ಮಾಡಿ. ಇದೇ ಥರ ಹುಡುಗರು ಕೂಡ ಆ ಹುಡುಗಿ ನೋಡೋಕೆ ಹೆಂಗೆ ಇದ್ದರೂ ಕೂಡ ಸ್ವಲ್ಪ ಕಮ್ಮಿ ಬ್ಯೂಟಿಫುಲ್ ಇದ್ದರೂ ಕೂಡ ಮದುವೆ ಆಗಿ ನಕರಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರಿಯಾಗಿ ಮದುವೆ ಮಾಡ್ಕೊಂಡು ಇರೋಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಟುಬಿಟ್ಟು ಈ ಅಂಕಲ್ ಆಂಟಿಗಳ ಚಕ್ಕರ್ನಲ್ಲಿ ಬೀಳೋಕ್ಕೆ ಹೋಗ್ಬಿಡಿ. ಇದು ತುಂಬಾ ಡೇಂಜರಸ್ ಆಗಿದೆ, ಇದು ಸೇಫ್ ಆಗಿಲ್ಲ. ಯಾಕಪ್ಪ ಅಂತಂದರೆ ಇದೊಂದು ಟೆಂಪ್ರರಿ ಫ್ಯಾಂಟಸಿ ಆಗಿದೆ. ಕ್ಷಣಿಕ ಸುಖಕ್ಕಾಗಿ ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊತೀರಾ, ನಿಮ್ಮ ಟೋಟಲ್ ಫ್ಯೂಚರನ್ನೇ ನೀವು ಹಳ್ಳ ಹಿಡಿಸ್ಕೊಂಡ್ಬಿಡ್ತೀರಾ. ಮತ್ತು ಈ ಥರನಾದ ಸಂಬಂಧಗಳಿರ್ತಾವಲ್ಲ, ಮದುವೆಯಾಗಿರುವ ಆಂಟಿ ಜೊತೆಗೆ ಹೋಗಿ ರಿಲೇಷನ್ಶಿಪ್ನಲ್ಲಿ ತಗಲಾಕೊಳ್ಳೋದು, ಮದುವೆಯಾಗಿರುವ ಅಂಕಲ್ನ ಜೊತೆಯಲ್ಲಿ ಹೋಗಿ ಸಿಲುಕೋದು, ಇಂತಹ ಅಕ್ರಮ ಸಂಬಂಧಗಳಿಗೆ ಯಾವುದೇ ಪರ್ಮನೆಂಟ್ ಫ್ಯೂಚರ್ ಇರಲ್ಲ, ವ್ಯಾಲಿಡೇಷನು ಇರಲ್ಲ, ಸಮಾಜ ಇದನ್ನು ಒಪ್ಪಲ್ಲ, ಕಾನೂನು ಕೂಡ ಒಪ್ಪಲ್ಲ. ಸೊ ಫ್ಯೂಚರ್ಲೆಸ್ ಆದ ಸಂಬಂಧಗಳಲ್ಲಿ ತಗಲಾಕೊಳ್ಳೋದ್ರಿಂದ ನಿಮಗೇನು ಅಲ್ಲಿ ಸಿಗಲ್ಲ. ಅದಕ್ಕಾಗಿ ನೀವು ಇದನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿದೆ. ನೀವು ನಿಮ್ಮ ಲೈಫನ್ನು ಅಂತೂ ಹಾಳು ಮಾಡ್ಕೊತೀರ, ಜೊತೆಗೆ ನೀವು ಯಾವ ಆಂಟಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಹೋಗಿರ್ತೀರಲ್ಲ ಅವಳ ಲೈಫನ್ನು ಕೂಡ ಹಾಳು ಮಾಡ್ತೀರಾ. ನೀವು ಹುಡುಗಿಯರು ಯಾವ ಅಂಕಲ್ನ ಜೊತೆಗೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಿರ್ತಾರಲ್ಲ ಅವನ ಲೈಫನ್ನು, ಅವನ ಸಂಸಾರವನ್ನು ಕೂಡ ಹಾಳು ಮಾಡ್ತೀರಾ. ಒಂದು ಅರ್ಥ ಮಾಡ್ಕೋಬೇಕು, ನೀವು ಒಂದು ಆಂಟಿ ಹಿಂದೆ ಹೋಗ್ತಾ ಇದ್ದೀರಪ್ಪ ಅಂತಂದರೆ ಅವಳಿಗೆ ಮದುವೆ ಆಗಿರುತ್ತೆ, ಗಂಡ ಇರ್ತಾನೆ, ಮಕ್ಕಳು ಕೂಡ ಇರ್ತಾರೆ. ಸೊ ಅಂಥವಳ ಜೊತೆಗೆ ಹೋಗ್ಬಿಟ್ಟು ನೀವು ರಿಲೇಷನ್ಶಿಪ್ ಮಾಡಿದರೆ ಅದು ಅವಳ ಗಂಡನಿಗೆ ಗೊತ್ತಾಯ್ತಪ್ಪ ಅಂತಂದರೆ ಏನಾಗುತ್ತೆ? ಆತ ಒಂದು ನಿಮ್ಮನ್ನು ಮರ್ಡರ್ ಮಾಡ್ಬೋದು, ಅವಳನ್ನು ಮರ್ಡರ್ ಮಾಡ್ಬೋದು, ಇಲ್ಲ ಅವಳಿಗೆ ಡೈವರ್ಸನ್ನು ಕೊಡ್ಬೋದು, ಏನು ಬೇಕಾದರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸೇಮ್ ವಯಸ್ಸ ವರ್ಷ ಕೂಡ ಆಗುತ್ತೆ. ಓರ್ವ ಹುಡುಗಿ ಮದುವೆ ಆಗಿರುವ ಪುರುಷನೊಂದಿಗೆ ಹೋದರೆ ಆ ಪುರುಷನಿಗೆ ಹೆಂಡತಿ ಇರ್ತಾಳೆ, ಮಕ್ಕಳು ಇರ್ತವೆ. ಸೊ ಅದೇನಾದರೂ ಅವನ ಹೆಂಡತಿ ಗೊತ್ತಾಯ್ತಪ್ಪ ಅಂತಂದರೆ ಅವಳು ನಿಮ್ಮಿಬ್ಬರನ್ನು ಖತಮ್ ಮಾಡ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕಾಗಿ ಮದುವೆಯಾಗಿರುವ ಅಂಕಲ್ ಆಂಟಿಗಳ ಜೊತೆಗೆ ಈ ರೀತಿ ಸರಸ ಸಲ್ಲಾಪ ಎಕ್ಸ್ಟ್ರಾ ಮೆರಿಟಲ್ಗಳ ಅಫೇರ್ಗಳಲ್ಲಿ ಹೋಗಿಬಿಟ್ಟು ತಗಲಾಕೊಳ್ಳೋದು ಈಜಿ ಅನಿಸಿದ್ರೂ ಕೂಡ ಸೇಫ್ ಅಲ್ಲ. ಅದಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿ. ಇದು ತುಂಬಾ ಡೇಂಜರಸ್ ಆಗಿರುವ ಒಂದು ಡೆವಲಪ್ಮೆಂಟ್ ಆಗಿದೆ, ನಮ್ಮ ಸಮಾಜದಲ್ಲಿ ನಡೀತಾ ಇದೆ, ನಡಿಬಾರ್ದು, ಅದು ಸ್ಟಾಪ್ ಆಗಬೇಕು ಅನ್ನೋದಕ್ಕೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ನನಗೆ ಈ ಡೇಂಜರಸ್ ಆಗಿರುವ ದರಿದ್ರ ಡೆವಲಪ್ಮೆಂಟ್ ಮೇಲೆ ಏನು ಅನಿಸುತ್ತೋ ಅನ್ನೋದನ್ನು ನಾನು ಹಾನೆಸ್ಟಾಗಿ ಹೇಳಿರುವೆ. ಇನ್ನು ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಆಗಿದೆ. ನಿಮ್ಮ ಲೈಫ್ ನಿಮ್ಮಿಷ್ಟ, ಹೆಂಗೆ ತಿಳಿಯುತ್ತೋ ಹಂಗೆ ಮಾಡಿ. ಹೇಳೋವಷ್ಟು ಹೇಳಿರುವೆ, ಮಿಕ್ಕಿದ್ದು ನಿಮ್ಮಿಷ್ಟ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.